ದುಡಿವೆನತಾಗಿ ಸೃಷ್ಟಿ ನಿಯಮದೊಳಗ ದೇವಾ, ಕರುಣೆಯ ಕಟಾಕ್ಷರ ಈ ರೈತನ ಮೇಲೆ ಇರಲಿ. ಶಿಶುವಿನಿಂದ ಬೆಳೆದಿರುವ ಬೆಳೆಗಳು ಬತ್ತಿ ಹೊಂಟಿವೆ. ದೇವಾ, ನೀರು ಇಲ್ಲದೆ ಹತ್ಯೆ ಆಗುತ್ತಿರುವಾಗ ಈ ರೈತನಿಗೆ ಪೈರಿಗೆ ಮಳೆಯಾಗ ಕೊಡಪ್ಪ. ಸದಾ ಈ ಬಡವನ ಮೇಲೆ ನಿಂದ ಇರ್ಲಪ್ಪ ತಂದೆ. ಅಣ್ಣ ಅಣ್ಣ, ಯಾಕ ನಿರ್ಮಲ, ನೀನು ಒಬ್ಬಳು ಏಕೆ ಬಂದಿಯಮ್ಮ ಬಿಸಿಲಿನಲ್ಲಿ? ಅಣ್ಣ, ನಿನಗೆ ಬುತ್ತಿ ಕಟ್ಟಿ ಶಂಕರಣ್ಣನ ಕೈಯಲ್ಲಿ ಕಟ್ಟು ಕಳಿಸಬೇಕಂತ ನೋಡಿದರೆ ಶಂಕರಣ್ಣ ಏಕೋ ಏನೋ ಇಂದು ಮನೆಗೆ ಬಂದೇ ಇಲ್ಲ. ನಾನು ಈ ಹೊಲ ನೋಡದೆ ತುಂಬ ದಿನವಾಗಿತ್ತಲ್ಲ, ಅದಕ್ಕೆ ಈ ಬುತ್ತಿ ನಿನಗೆ ಕೊಟ್ಟು ಹೊಲ ನೋಡಿದರಾಯ್ತಂತ ಬಂದೆ. ಹೋಗಿ ಹುಚ್ಚಮ್ಮ, ನಾನೇನು ಹೊಲಕ್ಕೆ ಹೋಗುವಾಗ ಬುತ್ತಿ ಕಟ್ಟಿಕೊಂಡು ಬಾರಮ್ಮ ಎಂದು ಹೇಳಿದ್ದೇನೆ. ಅಣ್ಣ, ಹಲೋ, ಬುತ್ತಿ ಕಟ್ಟಿಕೊಂಡು ಬಾ ಅಂತ ಹೇಳಿದನಮ್ಮ ನಿನಗೆ. ನಿಮ್ಮ ತಂಗಿಯಾಗಿ ಹುಟ್ಟಿ ಬರಬೇಕಾದ್ರೆ ನಾನು ಯಾವ ಜನ್ಮದ ಪುಣ್ಯ ಮಾಡಿದ್ದೇನೋ ಏನು. ಅಷ್ಟೇ ಅಲ್ಲ, ನೀವು ನನಗೆ ತೋರಿಸಬೇಕಾದ ಪ್ರೀತಿ, ವಾತ್ಸಲ್ಯ, ಮಮತೆ, ಈ ಎಲ್ಲ ಸೌಭಾಗ್ಯವನ್ನು ನೋಡ್ತಾ ಇದ್ದರೆ ಯಾವ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದರೂ ಆ ಸೌಭಾಗ್ಯ ನನಗೆ ಸಿಗ್ತಾ ಇರಲಿಲ್ಲ. ಆ ಸೌಭಾಗ್ಯ ನನಗೆ ಸಿಗ್ತಾನೇ ಇರಲಿಲ್ಲ. ಸಂಜೆ ನಿರ್ಮಲ, ಶ್ರೀಮಂತರಿಗೆ ಏಕೆ ಹೋಲಿಸಿ ಮಾತನಾಡುತ್ತೀಯಮ್ಮ? ಶ್ರೀಮಂತರು ಅವರ ಅಕ್ಕ ತಂಗಿಯರನ್ನು ಎಷ್ಟು ಮುದ್ದಾಗಿ ಬೆಳೆಸಿರುತ್ತಾರೆ. ಸೂರ್ಯನ ಬೆಳಕನ್ನು ಕಾಣದ ಅಂತವರ ಜೋಡಿ ಬಹಳ ವ್ಯತ್ಯಾಸವಾಗುತ್ತದಮ್ಮ. ಇಲ್ಲನಾ ಇಲ್ಲ, ನಡೆದು ಬಂದರೆ ಈ ನಿನ್ನ ತಂಗಿ ಕಾಲಿ ಸವಿತವೆ ಎನ್ನುವ ನೀನು ಹೆಚ್ಚು ಹೊತ್ತು ದಿಟ್ಟಿಸಿ ನೋಡಿದರೆ ಈ ನಿನ್ನ ತಂಗಿಯ ಕಣ್ಣು ಮಂಜಾಗ್ತಾ ಇದೆ ಅಂತ ನೀವು ತಿಳಿದುಕೊಂಡಿದ್ದೀರ. ಅಂದ್ರೆ ಇಷ್ಟೊಂದು ನಿನ್ನ ತಂಗಿಯ ಪ್ರೀತಿ ವಾತ್ಸಲ್ಯ ತೋರಿಸ್ತಾ ಇದ್ದಾರಲ್ಲ, ಯಾವ ಶ್ರೀಮಂತರಕ್ಕಿಂತಲೂ ಮಿಗಿಲಾಗಿದ್ದಾರಲ್ಲ ನೀವು. ಶ್ರೀಮಂತರಕ್ಕಿಂತ ಮಿಗಿಲಾಗಿದ್ದೀರಾ ನೀವು ನನ್ನನ್ನು ನೋಡಿದುಕೊಳ್ಳೋದಕ್ಕೆ. ನೋಡಮ್ಮ, ಈ ಅಣ್ಣ ತಮ್ಮಂದಿರನು ಬಹಳ ಹೊಗಳಬೇಡ. ನೀನು ಹಾಗೇನಾದರೂ ಹೊಗಳಕ್ಕೆ ಹೆಚ್ಚಾದರೆ ನಿನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿ ಬಿಡುತ್ತೇನೆ ನೋಡು. ಚೀ ಹೋಗೋಣ, ಮಾತೆತ್ತಿದ್ರೆ ಸಾಕು. ನೀನನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ತಾ ಇದ್ದೇನೆ ಅಂತ ಹೇಳ್ತಾ ಇದೆಯಲ್ಲ, ಯಾಕೆ ಈ ನಿಮ್ಮ ತಂಗಿ ಇಷ್ಟು ಬೇಗ ಭಾರವಾಗಿ ತಂಗಿ, ಈ ನನ್ನ ತಂಗಿಯ ಮುಖದಲ್ಲಿ ಕೋಪ ತರಿಸಬೇಕೆಂದು ಈ ರೀತಿ ಮಾತಾಡಿದೆ. ಹಾ ತಂಗಿ, ನೀನು ಇಲ್ಲೇ ಕುಳಿತುಕೊಂಡು ಆ ನೆರಳು ಬನ್ನಿ, ನಾನು ಒಂದು ಕೂಡ ನೀರು ತೆಗೆದುಕೊಂಡು ಬರುತ್ತೇನೆ. ಇಬ್ಬರು ಕೂಡಿ ಊಟ ಮಾಡುತ್ತೇನೆ. ಆಯ್ತೋಡ, ಬೇಗನೆ ಬಂದ್ಬಿಡು ನೀನು. ಈ ನನ್ನ ನಂದಿರನ್ನು ಪಡೆಯಬೇಕಾದ್ರೆ ಯಾವ ಜನ್ಮದ ಪುಣ್ಯ ಮಾಡಿದ್ದೀನೋ ಏನೋ. ಇಂಥ ಮುತ್ತಿನಂತ ಅಣ್ಣಂದಿರ ಪಡೆಯಬೇಕಾದ್ರೆ ನನ್ನ ಪೂರ್ವ ಜನ್ಮದ ಪುಣ್ಯ ನಾಕಾನೇ ಇದನು.
ಹಲೋ ನಿರ್ಮಲಾ, ಹಾ ಯಾರು? ದೇವರಾಜ್? ದೇವರಾಜ್, ಯಾಕೆ ದೇವರಾಜ್ ನೀನೇಕೆ ಇಲ್ಲಿಗೆ ಬಂದೆ? ಇದೇನು ನಿರ್ಮಲಾ ಹೀಗೆ ಕೇಳುತ್ತಿರುವೆ? ನಾನು ನಿಮ್ಮ ಮನೆ ಕಡೆಗೆ ಹೋಗಿದ್ದೆ. ಹಕ್ಕಿ ಗೂಡು ಬಿಟ್ಟಿದೆ ಎಂದು ಗೊತ್ತಾಯಿತು. ಗೂಡು ಬಿಟ್ಟ ಹಕ್ಕಿ ಹೊಲದಲ್ಲಿರಬಹುದೆಂದು ಇಲ್ಲಿಗೆ ಬಂದೆ. ನೋಡು ದೇವರಾಜ್, ನಿನಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ನನ್ನ ಅಣ್ಣ ಬೇರೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ದಯವಿಟ್ಟು ನನ್ನ ಅಣ್ಣನ ಕಣ್ಣಿಗೆ ಕಾಣದೆ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಯಾಕೆ ನಿರ್ಮಲಾ? ಅಂದು ಪ್ರಥಮ ದಿನದಂದು ಕೂಡಿದಾಗ ನೀನೇ ಹೇಳಿಲ್ಲವೇ, ಪ್ರೀತಿ ಮಾಡಬಾರ್ದು, ಮಾಡಿದರೆ ಈ ಜಗಕ್ಕೆ ಹೆದರಬಾರ್ದು ಅಂತ. ಏನು ತಿಳಿಯದ ತಪ್ಪು ಮಾಡಿಬಿಟ್ಟಿ ನಾನಂದು. ಆದ್ರೆ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ರೀತಿ ಕಾಟ ಕೊಡುವುದು ತಪ್ಪು. ಇದು ಕಾಟ? ಇದು ಕಾಟವಲ್ಲ ನಿರ್ಮಲಾ, ನಿನ್ನ ಮೇಲಿನ ಪ್ರೀತಿ. ನೀನು ಒಂದು ನಿಮಿಷ ನನ್ನ ಕಣ್ಣಿಗೆ ಕಾಣದಿದ್ದರೆ ಈ ನಿನ್ನ ಪ್ರಿಯಕರನ ದೇವರಾಜನ ಪ್ರಾಣವೇ ಹೋದಂತಾಗುವುದು. ಅದಕ್ಕೆ ನಿನ್ನ ಬೆಟ್ಟಿಗಾಗಿ ಬಕಪಕ್ಷಿಯಂತೆ ಬಾಯಾರಿ ಬಂದೆ ನಿನ್ನ ಅದರವನ್ನು ಚುಂಬಿಸಬೇಕೆಂದು. ಬೇಡ ದೇವರಾಜ, ಬೇಡ. ನಾವು ಮಾಡಿರುವ ಪ್ರೀತಿಯನ್ನು ಮರೆತು ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ಯಾಕೆಂದ್ರೆ ಇಲ್ಲಿ ನಡೆದ ವಿಷಯನ ನನ್ನಂದ್ರಿಗೆ ಏನಾದ್ರೂ ಗೊತ್ತಾದ್ರೆ ಖಂಡಿತವಾಗಿ ಜೀವಂತವಾಗಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ನನ್ನ ಅಣ್ಣಂದಿರು. ಯಾಕೆಂದ್ರೆ ಮಾನ ಮರ್ಯಾದೆಯಿಂದ ಬಾಳಿ ಬದುಕಿದ ನನ್ನ ಅಣ್ಣಂದಿರು ಈ ಸಮಾಜದಲ್ಲಿ ನಮ್ಮ ಮನೆತನದ ಮಾನ ಮರ್ಯಾದೆ ಹೋಗ್ತಾ ಇದೆ. ಅದು ಹೇಗೆ ಸಾಧ್ಯ ನಿರ್ಮಲಾ? ನಾವು ಪ್ರೀತಿಯಿಂದ ಕಟ್ಟಿದ ಕಟ್ಟಡ ದೊಡ್ಡದೊಂದು ಬಂಗ್ಲೆ ಆಗಿ ಬೆಳೆದು ನಿಂತಿರುವಾಗ ಅದನ್ನು ಕಿತ್ತು ಹಾಕಿದರೂ ಕೂಡ ಅದರ ನೆನಪುಗಳು ನಮಗೆ ಮರುಕಳುಹಿಸದೆ ಬಿಟ್ಟಿದೆ. ನೋಡು ನಿರ್ಮಲಾ, ನೀನು ಏನೇ ಹೇಳಿದರೂ ಸರಿ, ನನ್ನ ಜೀವ ಇರುವವರೆಗೂ ನಿನ್ನ ಕೈ ಬಿಡುವುದಿಲ್ಲ. ನೋಡಿ, ಈ ನಮ್ಮಿಬ್ಬರ ಪ್ರೀತಿಯನ್ನು ಮರೆತು ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ನೀವು. ಯಾಕೆಂದ್ರೆ ನನ್ನ ಅಣ್ಣ ನೀರು ತೆಗೆದುಕೊಂಡು ಬರುವ ಸಮಯವಾಯಿತು. ಈಗ ದಯವಿಟ್ಟು ಹೊರಟು ಹೋಗಿ ನೀವು ಇಲ್ಲಿಂದ. ನೋಡು ನಿರ್ಮಲಾ, ನಿನ್ನ ಪ್ರೀತಿಯನ್ನು ಹಂಬಲಿಸಿ ಹಸಿವಿನಿಂದ ಬಂದ ಈ ನಿನ್ನ ಪ್ರಿಯಕರನನ್ನು ಹಾಗೆ ಕಳಿಸುವುದೇ? ಪ್ರೀತಿ ಪ್ರೇಮ ಎಂಬ ಮೂಡಿ ಬರಲಿ ನಿನ್ನ ಬಾಯಿಂದ. ರೀ, ದಯವಿಟ್ಟು ನನ್ನ ಮಾತನ್ನಾದ್ರೂ ಕೇಳಿ ನೀವು. ಯಾಕೆ ಈ ರೀತಿ ಕಾಡ್ತಾ ಇದ್ದೀರಾ ನನಗೆ? ಅಣ್ಣ ಬರುವ ಹೊತ್ತಾಯ್ತು, ದಯವಿಟ್ಟು ಹೊರಡಿ ಇಲ್ಲಿಂದ. ನಿರ್ಮಲಾ, ನಿನ್ನ ಅಣ್ಣನಿಗೆ ಏಕೆ ನೀನು ಅಷ್ಟು ಹೆದರಿರುವೆ? ನಮ್ಮಂತ ಕಳುವಿನಿಂದ ಪ್ರೀತಿಯನ್ನು ಮಾಡುವ ಪ್ರಿಯಕರನನ್ನು ಪಾರು ಮಾಡಲು ಆ ದೇವರು ಇದ್ದೇ ಇರುತ್ತಾನೆ. ಆಡುವನನ್ನು ಈ ನಿನ್ನ ಪ್ರೀತಿಯ ಸವಿಜೆಯನ್ನು ಸವಿದು ನಾನು ಧಾರಾಳವಾಗಿ ಮಣಿ ಸೇರುತ್ತೇನೆ. ಅಯ್ಯೋ ದೇವರಾಜ್, ನಿಮ್ಮ ಮಾತಿನಂತೆ ಹಾಡು ಹೇಳಿದ್ದೇನಲ್ಲ, ಈಗಲಾದ್ರೂ ಹೊರಟು ಹೋಗಿ ನೀವು. ನಿರ್ಮಲಾ, ನೋಡಲ್ಲಿ ಆ ಕೆರೆಯ ಹತ್ತಿರ ನಿಮ್ಮಣ್ಣ ನೀರು ತುಂಬಿಕೊಂಡು ಬರುತ್ತಿದ್ದಾನೆ. ನಾನು ಇನ್ನೂ ಇಲ್ಲೇ ನಿಂತರೆ ನಿನಗೆ ಅಪಾಯ. ನಾಳೆ ಮತ್ತೆ ಎಲ್ಲಿಯಾದರೂ ಭೇಟಿಯಾಗೋಣ. ನಾನಿನ್ನು ಬರ್ತೀನಿ. ಅಯ್ಯೋ ದೇವ್ರಿ, ನಾನು ತಪ್ಪು ಮಾಡಿಬಿಟ್ಟೆ, ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು. ಯಾಕೆಂದ್ರೆ ಅಡಕೆಗೆ ಹೋದ ಮಾನ ಆನೆ ಕೊಟ್ಟಿರಬಾರದು ಇದು. ಯಾಕೆಂದ್ರೆ ಇಲ್ಲಿ ನಡೆದ ವಿಷಯನ ನನ್ನಂದ್ರಿಗೆ ಏನಾದ್ರೂ ಗೊತ್ತಾದ್ರೆ ಖಂಡಿತವಾಗಿ ನನ್ನನ್ನು ಜೀವಂತ ಬಿಡಲಾರರು ನನ್ನ ಅಣ್ಣಂದಿರು. ಅಯ್ಯೋ, ಅಣ್ಣ ಬರುವ ವೇಳೆ ಇದು.
ಈಗಾದ್ರೂ ಮಾಡಿ ಸುಮ್ಮನೆ ನಿಲ್ಲಲೇಬೇಕು ಲಾಲು. ಯಾಕಮ್ಮ ಬಿಸಿಲಿನಲ್ಲಿ ಒಬ್ಬಳೆ ನಿಂತಿರುವೆ? ಇಲ್ಲ ಅಣ್ಣ, ಆ ಗಿಡದ ನೆರಳಿಗೆ ಕುಳಿತು ತುಂಬಾ ಬೇಜಾರವಾಗಿತ್ತು. ಹಾಗೆ ಎದ್ದು ಬರ್ಬೇಕಂತ ನಾ ಇಲ್ಲಿಗೆ ಬಂದ್ರೆ ನೀನೇ ಇಲ್ಲಿಗೆ ಬಂದ್ಬಿಟ್ಟಿ ನೋಡೋಣ. ಹೌದಮ್ಮ, ಆ ದೇವೇಗೌಡನ ಆಳು ಮಗ ಮಾತಾಡ್ಸೋ ನಿತ್ತ, ಅದಕ್ಕೆ ಸ್ವಲ್ಪ ಟೈಮ್ ಆಯ್ತು ನೋಡು. ನಡಿ, ಆ ಆಲದ ಮರದ ಕೆಳಗೆ ಕುಳಿತುಕೊಂಡು ಇಬ್ಬರು ಊಟ ಮಾಡು. ನಡೆಯೋಣ, ತುಂಬಾ ಸಮಯವಾಗಿದೆ. ಕೈ ತೊಳೆದುಕೊಂಡು ಹೊಟ್ಟೆ ತುಂಬಾ ಊಟ ಮಾಡುವಂತೆ. ನಡೆಯೋಣ.